ಎಷ್ಟೋ ಜನ ಸಂಬಂಧಿಕರು ಇವರು, ಅದರಲ್ಲೇ ಚಲೋ ಚಲೋ ನೌಕರಿ ಇದ್ದಾರೆ ಇವರು. ಆದರೆ ಸಂಬಂಧಿಕರಿಗೆ ನೌಕರಿ ಹಸುವುದಿಲ್ಲ. ಯಾಕಂದ್ರೆ ತಮ್ಮ ಥರನೇ ಅವನು ಬೆಳೆದು ಬಿಟ್ರೆ ಅವನು ಹೊಟ್ಟೆ ಕಿಚ್ಚು. ಹಾಂ, ತನ್ನ ಜಾಗಕ್ಕೆ ಒಬ್ಬ ನೌಕರಿ ಮಾಡೋ ಬೇಕು ಅಂತ ಹೇಳಿದ್ರು ತಮ್ಮ ಸಂಬಂಧಿಕರಿಗೆ ಹೇಳೋದಿಲ್ಲ. ಅವ ಬೇರೆ ಹೊರಗಿನವ್ರಿಗೆ ಹೇಳಾಕ್ತ. ಯಾಕಂದ್ರೆ ತಮ್ಮವ್ರು ಯಾರು ತನ್ನ ಸೆಂಟಿಗೆ ಬೆಳಿಬಾರ್ದು. ತನ್ನ ಗೌರವ ಕಮ್ಮಿ ಆಗ್ಬಿಡ್ತಿದ್ದ. ಅಂದ್ರೆ ನನ್ನಟ್ಟೆ ಅವ ಪೇಮೆಂಟ್ ತಗೊಳ್ತೀನಲ್ಲ, ಸ್ಯಾಲ್ರಿ ತಗೊಳ್ತೀನಲ್ಲ, ಅವನು ತಗೊಂಡೋಗ ಅವ ಯಾವಾಗೂ ನಮ್ಮ ಕಾಲು ಬುಡದಲ್ಲಿ ಕೆಳಗೆ ಇರಬೇಕು. ನಮ್ಮ ಸಂಬಂಧಿಕರು ಯಾವಾಗೂ ಮ್ಯಾನ್ ಬರೋಕಿಲ್ಲ. ಹಿಂಗೆ ನಮ್ದು ಸ್ವಲ್ಪ ಜನ ಆಲ್ಮೋಸ್ಟ್ 75% ಅಂತಾರೆ ಬಿಡಿ. ನಂದು ಒಪ್ಪು ಚೆಂದಾಗಿರ್ಬೇಕು, ನಮ್ಮ ಸಂಬಂಧಿಕರು ಮಾತ್ರ ಚೆಂದಾಗಿರ್ಬೇಕಾಗ ಅವ್ರು ಬಿಕ್ಕಿ ಬಿಡ್ತೀನಿ ಉಳಿಬೇಕು ಅನ್ನೋದು ನಮ್ಮ ಜನರದು. ನೀವು ಬೇರೆ ಕೆಲಸ ಕೊಡ್ತೀರಲ್ಲ, ಅವ್ರು ಬಂದ್ಕೊಂಡು ನಿಮ್ಮ ಹಣ ಸುಡುವುದಿಲ್ಲ. ಅಕಸ್ಮಾತ್ ನೀವು ಆರಾಮಿಲ್ಲ ಹಾದಿಯಲ್ಲಿ ಬಿದ್ದರೆ ಆಸ್ಪತ್ರೆಗೆ ಅವ್ರು ಬಂದು ನೋಡುವುದಿಲ್ಲ. ಅವರೆಲ್ಲ ಎಂಜಾಯ್ ಮಾಡ್ತಿರ್ತೀರ. ಊರವ್ರು ಬೇಕು, ಸಂಬಂಧಿಕರು ಬೇಕು, ನಿಮ್ಗೆ ನೋಡ್ಬೇಕಾದ್ರೆ ಎಟ್ಟಿ ಇರಲೇ ದುಡ್ಡಿನ ಮಿಕ್ಸಿ ಇಲ್ಲ. ಇಲ್ಲಿ ಹಾರ್ಟ್ ಡಬ್ ಅಂತಿದ್ದಲ್ಲ, ಅದು ನಿಂತ್ಕೊಂಡ್ಬಿಡ್ತಿದ್ದು. ಆ ದುಡ್ಡು ನೋಡುವುದಿಲ್ಲ. ಅದು ಬಡವನು ಶ್ರೀಮಂತ ಅಂತ ನೋಡುವುದಿಲ್ಲ. ಅದ್ರ ಮನ್ಸಿ ಕಣ್ಣ ನಿಂತ್ಕೊಳ್ತೀವಿ. ಅದು ನಿಂತ್ಕೊಂಡ ಮುಗೀತ, ನೀನು ಹೋಗೇನೆ. ಹುಷಾರಾಗೋಳಿ, 4 ಜನರಿಗೆ ಹೆಲ್ಪ್ ಮಾಡೋದು ಕಲಿ. ಹೋಗ್ಬೇಕಾದ್ರೆ ಪಾಪ ಘನವಾಗಿದೆ ಅಂತ ಹೇಳಿದ್ರು. ಇಲ್ಲ ಹೋದ್ರೆ ಹೋಗಿ ಸಾಯಿಲಿ ಬುಡ ಮಗ ಹೇಳೋರು.